ಹಲೋ ಎವ್ರಿವನ್, ಐ ಆಮ್ ವಿಜಯ್ ಬಡಿಗೇರ್. ಬದಲಾವಣೆ ಮತ್ತು ಬೆಳವಣಿಗೆ ಅನ್ನೋದು ನಾಗರಿಕತೆಯ ಸಹಜವಾದ ಪ್ರಕ್ರಿಯೆಗಳು. ಅನೇಕ ಸಮಸ್ಯೆ ಮತ್ತು ಸವಾಲುಗಳ ಮಧ್ಯೆನೂ ಕೂಡ ಮನುಷ್ಯ ಹೊಸ ಸಂಶೋಧನೆಗಳನ್ನು, ಹೊಸ ಆವಿಷ್ಕಾರಗಳನ್ನು ಮಾಡ್ತಾನೆ ಇರ್ತಾನೆ. ಇವತ್ತು ಟ್ರೆಂಡಲ್ಲಿರುವಂಥ ಒಂದು ವಸ್ತು ನಾಳೆ ಔಟ್ಡೇಟೆಡ್ ಆಗುತ್ತೆ. ನಾಳೆ ಟ್ರೆಂಡಲ್ಲಿರುವಂಥದ್ದು ಮುಂದೊಂದು ದಿನ ಔಟ್ಡೇಟೆಡ್ ಆಗಿ ಬದಲಾಗುತ್ತೆ. ಉದಾಹರಣೆಗೆ, ಟೆಲಿಫೋನ್ ಜಾಗದಲ್ಲಿ ಇವತ್ತು ಮೊಬೈಲ್ ಫೋನ್ ಬಂದಿದೆ. ಟೈಪ್ ರೈಟರ್ ಜಾಗದಲ್ಲಿ ಇವತ್ತು ಕಂಪ್ಯೂಟರ್ ಬಂದಿದೆ. ಲೆಟರ್ ಜಾಗದಲ್ಲಿ ಇವತ್ತು ಇಮೇಲ್ ಬಂದಿದೆ. 3G ಜಾಗದಲ್ಲಿ ಇವತ್ತು 4G ಬಂದಿದೆ. ಇವತ್ತು 4G ಅನ್ನೋದು ತುಂಬ ಟ್ರೆಂಡಲ್ಲಿದೆ. ಆದರೆ ಮುಂದೊಂದು ದಿನ 5G ಅನ್ನೋದು ಬಂದಾಗ 4G ವಿಲ್ ಬಿಕಮ್ ಔಟ್ಡೇಟೆಡ್. ಈ ರೀತಿ ಬದಲಾವಣೆ ಮತ್ತು ಬೆಳವಣಿಗೆ ಅನ್ನೋದು ನಾಗರಿಕತೆಯ ಸಹಜವಾದ ಪ್ರಕ್ರಿಯೆ. ಈ ಬದಲಾವಣೆಗಳಿಗೆ ನಾವು ಹೊಂದಿಕೊಂಡಾಗ ಮಾತ್ರ ನಾವು ಪ್ರಗತಿಯತ್ತ ಸಾಗೋದಕ್ಕೆ ಸಾಧ್ಯ ಆಗತ್ತೆ. ಇಲ್ಲ ಅಂದರೆ ವಿ ವಿಲ್ ಬಿಕಮ್ ಔಟ್ಡೇಟೆಡ್. ಅದೇ ರೀತಿ ಇತ್ತೀಚಿನ ದಿನಗಳಲ್ಲಿ ಇನ್ನೊಂದು ಬದಲಾವಣೆಯ ಹೊಸ ಪರ್ವ ಆರಂಭ ಆಗಿದೆ. ಅದು ದಟ್ ಈಸ್ ಇನ್ವೆಸ್ಟ್ಮೆಂಟ್. ಸೊ ಡು ಯು ನೋ ದರ್ ಈಸ್ ಅ ಬೆಸ್ಟ್ ಇನ್ವೆಸ್ಟ್ಮೆಂಟ್ ಆಪ್ಷನ್ ದ್ಯಾನ್ FD. ಮುಂಚೆ FD ವಾಸ್ ಅ ಬೆಸ್ಟ್ ಇನ್ವೆಸ್ಟ್ಮೆಂಟ್ ಆಪ್ಷನ್. ಯಾಕಂದರೆ ನಿಮಗೆ 8-9% ರಿಟರ್ನ್ ಸಿಗ್ತಾ ಇತ್ತು. ಟ್ಯಾಕ್ಸೂ ಕೂಡ ಕಮ್ಮಿ ಇತ್ತು. ಸೇಫ್ ಆ್ಯಂಡ್ ಸೆಕ್ಯೂರ್ ಇನ್ವೆಸ್ಟ್ಮೆಂಟ್ ಆಗಿತ್ತು. ಆದರೆ ಇವತ್ತು FD ಈಸ್ ನೋ ಮೋರ್ ಅ ಬೆಸ್ಟ್ ಇನ್ವೆಸ್ಟ್ಮೆಂಟ್ ಆಪ್ಷನ್. ಯಾಕಂದರೆ ಸಿಗುವಂಥ ರಿಟರ್ನ್ ಬಂದ್ಬಿಟ್ಟು 5-6%. ಇಟ್ ಡಸಂಟ್ ಇವನ್ ಬೀಟ್ ಇನ್ಫ್ಲೇಷನ್. ಹಣದೊಬ್ಬರಕ್ಕೂ ಸಹ ಅದು ಸರಿಸಮಾನವಾಗಿ ರಿಟರ್ನ್ನ ಕೊಡ್ತಾ ಇಲ್ಲ. ಇನ್ನು ವೆಲ್ತನ್ನು ಕ್ರಿಯೇಟ್ ಮಾಡುವಂಥ ಮಾತು ಕೂಡ ತುಂಬ ದೂರ ಉಳಿತು. ಅದಕ್ಕೋಸ್ಕರ ನೌ ಇಟ್ಸ್ ಅ ಟೈಮ್ ಟು ಶಿಫ್ಟ್ ಅವರ್ ಇನ್ವೆಸ್ಟ್ಮೆಂಟ್ ಫ್ರಮ್ FD ಟು ಇಕ್ವಿಟಿ. ಇಕ್ವಿಟಿ is the best investment option which will beat the inflation, which will create you huge wealth in long term. So ನಮ್ಮ ಹಿಸ್ಟ್ರಿ ಪ್ರಕಾರ equity market has given 16% compounded annual growth, and it will continue to grow in future also. That's why now it's a time to shift our investment from FD to equity. ಅದೇ ರೀತಿ ನೀವೇನಾದರೂ ಟ್ಯಾಕ್ಸನ್ನು ಸೇವ್ ಮಾಡೋದಕ್ಕೋಸ್ಕರ still if you are investing into PPF or post office, now it's a time to shift from PPF to ELSS mutual fund. ಈ ELSS mutual fund ನ ಒಂದು ಬ್ಯೂಟಿ ಏನಂದರೆ, ಇಟ್ ವಿಲ್ ಹ್ಯಾವ್ ಅ ಲಾಕ್ ಇನ್ ಪೀರಿಯಡ್ ಆಫ್ ಜಸ್ಟ್ 3 years ಆ್ಯಂಡ್ ಇಂಟ್ರೆಸ್ಟ್ ರೇಟ್ ವಿಲ್ ವೇರೀಸ್ ಫ್ರಮ್ 15-20%. ನಿಮಗಿಲ್ಲಿ ಟ್ಯಾಕ್ಸನ್ನು ಸೇವ್ ಮಾಡ್ದಂಗೆ ಆಗುತ್ತೆ. ಅದ್ರ ಜೊತೆಗೆ ಲಾಂಗ್ ಟರ್ಮಲ್ಲಿ ಯು ಕ್ಯಾನ್ ಕ್ರಿಯೇಟ್ ಅ ಹ್ಯೂಜ್ ವೆಲ್ತ್. ಇನ್ನು if you are still parking your monthly savings into RD, now it's a time to shift from RD to SIP, systematic investment plan. ಈ SIP ನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದ್ರಿಂದ ನಿಮಗಾಗುವಂಥ ಬೆನಿಫಿಟ್ ಏನಂದರೆ, ಯು ವಿಲ್ ಗೆಟ್ ದ ಹೈಯರ್ ರಿಟರ್ನ್ಸ್, ಫ್ಲೆಕ್ಸಿಬಿಲಿಟಿ, ಲಿಕ್ವಿಡಿಟಿ, ರುಪಿ ಕಾಸ್ಟ್ ಆವರೇಜಿಂಗ್ ಮತ್ತು ಪವರ್ ಆಫ್ ಕಂಪೌಂಡಿಂಗ್. ಈ ರೀತಿ ಸುಮಾರು ಬೆನಿಫಿಟ್ಗಳು ನಿಮಗೆ SIP ನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದರಿಂದ ಸಿಗುತ್ತೆ. ಅದರ ಜೊತೆಗೆ ಇಫ್ ಯು ವಾಂಟ್ ಟು ಇನ್ವೆಸ್ಟ್ ಇನ್ ಟು ಗೋಲ್ಡ್, ನೌ ಇಟ್ಸ್ ಅ ಟೈಮ್ ಟು ಶಿಫ್ಟ್ ಫ್ರಮ್ ಫಿಸಿಕಲ್ ಗೋಲ್ಡ್ ಟು ಡಿಜಿಟಲ್ ಗೋಲ್ಡ್. ಸೊ ನೀವು ಫಿಸಿಕಲ್ ಗೋಲ್ಡಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದಾಗ ಅದನ್ನು ಸ್ಟೋರೇಜ್ ಮಾಡಬೇಕಾಗತ್ತೆ ಮತ್ತು ಕಳೆದು ಹೋಯಿತು, ಮಿಸ್ ಆಯಿತು ಅನ್ನೋ ಒಂದು ಟೆನ್ಷನ್ ಇರುತ್ತೆ. ಅದರ ಬದಲಾಗಿ ಇತ್ತೀಚೆಗೆ ಸರ್ಕಾರದವರು ಸವರಿಗ್ನು ಗೋಲ್ಡ್ ಬಾಂಡ್ SGB ಅನ್ನೋ ಸ್ಕೀಮನ್ನು ಲಾಂಚ್ ಮಾಡಿದ್ದಾರೆ. ಈ ಸ್ಕೀಮಲ್ಲಿ ನೀವು ಡಿಜಿಟಲ್ ಫಾರ್ಮಲ್ಲಿ ಗೋಲ್ಡನ್ನು ಇನ್ವೆಸ್ಟ್ಮೆಂಟ್ ಮಾಡಿದಾಗ ನಿಮಗೆ ಕಳೆದು ಹೋಯಿತು, ಮಿಸ್ ಆಯಿತು ಅನ್ನೋ ಚಾನ್ಸಸ್ಸೇ ಬರೋದಿಲ್ಲ. ಅದ್ರ ಜೊತೆಗೆ ದೆರ್ ಈಸ್ ನೋ ಸ್ಟೋರೇಜ್ ಟೆನ್ಷನ್. ಪ್ಯೂರಿಟಿ ಆ್ಯಂಡ್ ಕ್ವಾಲಿಟಿ ಬೋತ್ ಆರ್ ಗ್ಯಾರಂಟೆಡ್ ಬೈ ಗೌರ್ಮೆಂಟ್ ಆಫ್ ಇಂಡಿಯಾ. ಇನ್ನು ಸುಮಾರು ಜನ ಮಂತ್ಲಿ ಇನ್ಕಮ್ಗೋಸ್ಕರ ಲಾಟ್ ಆಫ್ ಪೀಪಲ್ ಆರ್ ಇನ್ವೆಸ್ಟಿಂಗ್ ಇನ್ ಟು ರಿಯಲ್ ಎಸ್ಟೇಟ್. ಮನೆಯನ್ನು ಕಟ್ಟಿಸ್ಬಿಟ್ಟು ಬಾಡಿಗೆಯನ್ನು ಕೊಡ್ತಾರೆ. ಅದು ಹಳೆ ಜಮಾನ. ಆದರೆ ನಾವು ಹೊಸ ಜಮಾನದಲ್ಲಿ ಏನಂದರೆ, ದೆರ್ ಈಸ್ ಅ ಬೆಟರ್ ಆಪ್ಷನ್. SWP, ಸಿಸ್ಟಮ್ಯಾಟಿಕ್ ವಿಡ್ರಾಲ್ ಪ್ಲ್ಯಾನ್. ಮ್ಯೂಚುವಲ್ ಫಂಡಲ್ಲಿ ದೆರ್ ಈಸ್ ಅ SWP ಪ್ಲ್ಯಾನ್. ಇದರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದ್ರಿಂದ ನಿಮಗೇನು ಬೆನಿಫಿಟ್ ಅಂದರೆ, ನೀವೇನು ರಿಯಲ್ ಎಸ್ಟೇಟಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತೀರಾ ಅಲ್ಲಿ ಇನ್ವೆಸ್ಟ್ಮೆಂಟ್ಗಿಂತ ಇಲ್ಲಿ ಕಮ್ಮಿ ದುಡ್ಡಲ್ಲಿ ನಿಮಗೆ ರಿಯಲ್ ಎಸ್ಟೇಟ್ಗಿಂತನೂ ಜಾಸ್ತಿ ಬೆನಿಫಿಟ್ ಸಿಗುತ್ತೆ. ಫ್ಲೆಕ್ಸಿಬಿಲಿಟಿ ಇದೆ, ಲಿಕ್ವಿಡಿಟಿ ಇದೆ. ನಿಮಗೆ ರಿಯಲ್ ಎಸ್ಟೇಟ್ಗಿಂತನೂ ಕೂಡ ಜಾಸ್ತಿ ರಿಟರ್ನ್ ಸಿಗುತ್ತೆ.
ಈ ರಿಯಲ್ ಎಸ್ಟೇಟಲ್ಲಿ ಒಂದು ದೊಡ್ಡ ಇಶ್ಯೂ ಏನಂದರೆ ಮೇಂಟೆನೆನ್ಸ್ ಚಾರ್ಜಸ್. ಸೊ ಒಂದ್ಸಲ ನೀವು ಬಿಲ್ಡಿಂಗನ್ನು ಕಟ್ಸಿದ್ರೆ ಅಲ್ಲಿ ನೀರು ಸೋರ್ತಾ ಇದೆ, ಅಲ್ಲಿ ಕರೆಂಟ್ ಪ್ರಾಬ್ಲಮ್ ಆಗಿದೆ, ಈ ರೀತಿ ಪ್ರತಿದಿನ ಒಂದಲ್ಲ ಒಂದು ಸಮಸ್ಯೆ ಇದ್ದೇ ಇರುತ್ತೆ. ಈ SWP ನಲ್ಲಿ ನಿಮ್ಗೆ ಯಾವುದೇ ರೀತಿ ಸಮಸ್ಯೆ ಇರೋದಿಲ್ಲ, ಯಾವುದೇ ರೀತಿ ಮೇಂಟೆನೆನ್ಸ್ ಚಾರ್ಜಸ್ ಇರಲ್ಲ. ಸೊ SWP ಇಸ್ ದ ಬೆಸ್ಟ್ ಮಂತ್ಲಿ ಇನ್ಕಮ್ ಆಪ್ಷನ್. ಈ ರೀತಿ ನಿಮಗೆ ಫೈನಾನ್ಷಿಯಲ್ ಪ್ಲಾನಿಂಗ್ ಬಗ್ಗೆ ಯಾವುದೇ ಮಾಹಿತಿ ಬೇಕಂದ್ರೂ ಕೂಡ ಯು ಕ್ಯಾನ್ ಕಾಂಟ್ಯಾಕ್ಟ್ ಮೈ ಪರ್ಸನಲ್ ಮೊಬೈಲ್ ನಂಬರ್ 996444222519. ಥ್ಯಾಂಕ್ ಯು.